ನರಗುಂದ ತಾಲೂಕು ಆಸ್ಪತ್ರೆಯಲ್ಲಿ ಸಂಭ್ರಮದ ವಿಶ್ವ ದಾದಿಯರ ಆಚರಣೆ. ಇಂದು ತಾಲೂಕು ಆಸ್ಪತ್ರೆ ನರಗುಂದ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಸಹಯೋಗದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯನ್ನು ಆಚರಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಶ್ರೀಮತಿ ರೇಣುಕಾ ಕೊರನ್ನವರ್ ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಡೇಶ್ ಭದ್ರಕುಗೌಡರ್, ಶ್ರೀಮತಿ ಭಾರತಿ ಪಾಟೀಲ್, ಮಲ್ಲಿಕಾರ್ಜುನ್ ಹಿರೇಮಠ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಶ್ರೀಮತಿ ಭಾರತಿ ಪಾಟೀಲ್, ಆಸ್ಪತ್ರೆಯಲ್ಲಿ ದಾದಿಯರ ಸೇವೆ ಅತಿ ಮುಖ್ಯವಾದ ಒಂದು ಅಂಗ. ಪ್ರತಿಯೊಬ್ಬ ರೋಗಿಗಳ ಜೊತೆಗೆ ದಾದಿಯರು ಸಂಪರ್ಕದಲ್ಲಿ ಇರುತ್ತಾರೆ. ರೋಗಿಗಳ ಕಾಯಿಲೆಗೆ ಅವರು ಔಷಧ ಕೊಡುವ ಜೊತೆಗೆ ಮಾತೃ ಹೃದಯದ ಪ್ರೀತಿಯಿಂದ ಅವರನ್ನು ನೋಡಿಕೊಂಡು ಸಮಾಜದ ಪ್ರತಿಯೊಬ್ಬ ಜನರು ನಮ್ಮನ್ನು ಗುರುತಿಸುವಂತಹದ್ದಾಗುತ್ತದೆ. ದಿನನಿತ್ಯದ ಕರ್ತವ್ಯದಲ್ಲಿ ಯಾವುದೇ ರಜೆಯನ್ನ ತೆಗೆದುಕೊಳ್ಳದೆ ಸೇವೆ ಮಾಡುವ ಯಾವುದಾದರೂ ಒಂದು ವೃತ್ತಿ ಇದ್ದರೆ ಅದು ದಾದಿಯರ ವೃತ್ತಿ ಮಾತ್ರ. ಒಬ್ಬ ವ್ಯಕ್ತಿಗೆ ಔಷಧಿಯ ಜೊತೆಗೆ ನಮ್ಮ ಭರವಸೆಯ ಮಾತುಗಳು ಆ ವ್ಯಕ್ತಿಯ ಜೀವನವನ್ನು ಇನ್ನಷ್ಟು ಚೇತರಿಸಿಕೊಳ್ಳಲು ಅನುಕೂಲವಾಗುತ್ತದೆ ಎಂದು ಹೇಳಿದರು. ನಂತರ ಮಾತನಾಡಿದ ಡಾಕ್ಟರ್ ಜಡೇಶ್ ಭದ್ರಗೌಡ, ಆರೋಗ್ಯ ಇಲಾಖೆಯಲ್ಲಿ ಯಾವುದಾದರೂ ಒಂದು ಸೇವೆ ಸಮಾಜಕ್ಕೆ ಹಾಗೂ ಇಲಾಖೆಗೆ ಗೌರವ ತರುವಂತಹ ಯಾವುದಾದರೂ ಕೆಲಸ ಇದ್ದರೆ ಅದು ದಾದಿಯರ ಹುದ್ದೆ ಎಂದು ಹೇಳಿದರು. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಿರೇಮಠ ಮಾತನಾಡಿ, ದಿನದ 24 ಗಂಟೆ ಸೇವೆ ಸಲ್ಲಿಸುತ್ತಿರುವ ದಾದಿಯರ ಸೇವೆ ಈಶ್ವರನಿಗೆ ಸಮನಾದ ಸೇವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ನರಗುಂದ ಆರೋಗ್ಯ ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ 12 ಜನ ದಾದಿಯರಿಗೆ ಗುರುತಿಸಿ ಅವರನ್ನು ಸನ್ಮಾನಿಸಿ ಇತರರು ಕೂಡ ಅವರನ್ನು ಅನುಸರಿಸುವಂತೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಮತಿ ರೇಣುಕಾ ಕೊರನ್ನವರ್ ಅವರು ಹೇಳಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಪ್ರದೀಪ್ ಹಾಗೂ ಸುರೇಶ್ ಹಡಪದ ನೆರವೇರಿಸಿದರು. ವದನಾರ್ಪಣೆಯನ್ನು ಶ್ರೀಮತಿ ಸರೋಜಿನಿ ಬೀರ್ದಾರ್ ನಿರ್ವಹಿಸಿದರು. ವರದಿ ಚಂದ್ರಶೇಖರ ಗೌಡ ಪಾಟೀಲ್, NKS TV4 ನರಗುಂದ.